ನಂಜನಗೂಡು ತಾಲೂಕು ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಪ್ರಪ್ರಥಮವಾಗಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಸದ್ಯ ಇಲ್ಲಿನ ಶ್ರೀ ನೀಲಕಂಠೇಶ್ವರ ವಿದ್ಯಾಸಂಸ್ಥೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಒಕ್ಕೂಟದ ಅಧ್ಯಕ್ಷ ಎಸ್ ನಟರಾಜ್, ಕಾರ್ಯದರ್ಶಿ ಕುಮಾರ್, ಪುರಸಭಾ ಮಾಜಿ ಅಧ್ಯಕ್ಷ ಆರ್.ವಿ. ಮಾದೇವಸ್ವಾಮಿ, ಶಿಕ್ಷಣ ಸಂಯೋಜಕ ರಮೇಶ್ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಬಳಿಕ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು. ಈ ಸಂಘ ಪ್ರಾರಂಭವಾಗಿ 3 ವರ್ಷ ಆಯಿತು. ಇದೇ ಸ್ಥಳದಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭ ಆದ ನಂತರ ನಾವು ಮೊದಲನೇ ಬಾರಿಗೆ ನಾವು ಸಹ ಒಂದು ಶಿಕ್ಷಕರ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಒಕ್ಕೂಟದ ವತಿಯಿಂದ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಲೋಕೇಶ್ ತಾಳಿಕೋಟೆ ಅವರು ಮತ್ತು ನಮ್ಮ ಇಲಾಖೆಯ ಉಪನಿರ್ದೇಶಕರಾದಂಥ ಅರ್ಸೂರವರು ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ರಾಜೂರವರು ಇನ್ನು ಮುಂತಾದ ನಮ್ಮ ಒಕ್ಕೂಟದ ಎಲ್ಲ ಸದಸ್ಯರಲ್ಲಿ ಸೇರಿ ಒಂದು ಕಾರ್ಯಕ್ರಮನ ಭಾಳ ವಿಜೃಂಭಣೆಯಿಂದ ನೆರವೇರಿಸ್ತೀವಿ. ಈ ವರ್ಷ ಅದನ್ನು ಮಾಡಬೇಕಾಯಿತು. ನಮ್ಮ ಶಿಕ್ಷಣ ಇಲಾಖೆ ಈಗ ಬಂದಿರೋಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶಿವಲಿಂಗಯ್ಯನವರು, ಇಲ್ಲ ನೀವು ನಮ್ಮ ಜೊತೆಗೇ ಕೈ ಜೋಡಿಸಿ ನಿಮ್ಮ ಖಾಸಗಿ ಸಂಸ್ಥೆಯಲ್ಲಿ ಯಾರು ಉತ್ತಮ ಶಿಕ್ಷಕರಿದ್ದಾರೆ ಅವರಿಗೆ ನಾವು ಪ್ರಶಸ್ತಿಗಳನ್ನ ಕೊಡ್ತೀವಿ ಅಂತ ಹೇಳಿ ಅವರು ನಮ್ಮ ಈ ಒಂದು ಕಾರ್ಯಕ್ರಮನ ತಮ್ಮ ಜೊತೆ ವಿಲೀನಗೊಂಡು ಆ ಕಾರ್ಯಕ್ರಮನ ನಾವು ಅಲ್ಲಿ ಗುರುಮಲ್ಲಪ್ಪ ಚೌಟ್ರಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ಭಾಳ ವಿಜೃಂಭಣೆಯಿಂದ ಅವರ ಇಲಾಖೆ ಮತ್ತು ನಮ್ಮ ಸಹಯೋಗದ ವತಿಯಿಂದ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮನ ಈ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟು ಕಾರ್ಯಕ್ರಮ ಭಾಳ ಯಶಸ್ವಿಯಾಯಿತು. ನಾವು ಈ ಕ್ಯಾಲೆಂಡರನ್ನು ಈ ಕರ್ನಾಟಕ ಪ್ರತಿನಿಧಿ ವೇದಿಕೆಯ ಕನ್ನಡ ರಾಜ್ಯೋತ್ಸವದ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರಬೇಕಾಯಿತು. ಮಾದೇವಪ್ಪನವರು ಅವತ್ತು ಕಾರ್ಯಕ್ರಮದಲ್ಲಿ ಅವತ್ತು ಈ ಕಾರ್ಯಕ್ರಮ ಕ್ಯಾಲೆಂಡರ್ ಕಾರ್ಯಕ್ರಮ ಅಲ್ಲಿ ಬಿಡುಗಡೆ ಮಾಡೋಣ ಅಂತ ಹೇಳಿ ಶರಣ ಸಂಗಮ ಮಠದ ಆವರಣದಲ್ಲಿ ಆಯೋಜನೆ ಮಾಡ್ಕೊಂಡಿದ್ವಿ. ಕಾರಣಾಂತರಗಳಿಂದ ಅವರು ಅವತ್ತು ಆ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ. ಹಂಗಾಗಿ ವಿಳಂಬ ಆಯಿತು. ಇನ್ನು ವಿಳಂಬ ಆಗುತ್ತೆ ಅಂತ ಹೇಳಿ ನಾನು ಒಕ್ಕೂಟದಲ್ಲಿ ಇದನ್ನ ಮಾತಾಡಿದಾಗ, ಇಲ್ಲ ಇದನ್ನ ಇವತ್ತು ಅಯೋಧ್ಯೆಯಲ್ಲಿ ರಾಮಮಂದಿರ, ಒಂದು ಐತಿಹಾಸಿಕ ರಾಮಮಂದಿರ ಉದ್ಘಾಟನೆ ಆಗ್ತಾ ಇದೆ. ಅದೇ ರೀತಿ ನಮ್ಮ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಈ ಪ್ರಥಮ ಬಾರಿಗೆ ಖಾಸಗಿ ಅನುದಾನ ಶಾಲೆಗಳ ಒಕ್ಕೂಟದ ವತಿಯಿಂದ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡೋಣ ಅಂತ ಹೇಳಿ ನಾವೆಲ್ಲ ಕರೆ ಕೊಟ್ಟಾಗ, ಇವತ್ತು ಈ ಒಂದು ಕರೆಗೆ ಎಲ್ಲ ನನ್ನ ಇನ್ನೂ ಬರಬೇಕು, ದೂರವಾಣಿ ಮುಖಾಂತರ ಕೆಲವರು ಫೋನ್ ಮಾಡ್ತಾ ಇದ್ದಾರೆ. ಇನ್ನೂ ಹಲವಾರು ಸ್ಕೂಲ್ನ ಸದಸ್ಯರುಗಳು, ಅವರು ಎಲ್ಲರಿಗೂ ನಾನು ಸ್ವಾಗತ ಕೋರ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳು, ನನ್ನ ಮತ್ತೆ ನಮ್ಮ ಖಾಸಗಿ ಅನುದಾನಿತ ಶಾಲೆಗಳ ಒಕ್ಕೂಟದ ಎಲ್ಲ ಸದಸ್ಯರುಗಳು ಮತ್ತೆ ಗೌರವ ಅಧ್ಯಕ್ಷಗಳು, ಪ್ರಧಾನ ಕಾರ್ಯದರ್ಶಿಗಳು, ಸದಸ್ಯರುಗಳು ಎಲ್ಲರಿಗೂ ಸಹ ನಾನು ಇನ್ನೊಮ್ಮೆ ಸ್ವಾಗತ ಕೋರಿ, ಯಾಕೆಂದ್ರೆ ಈ ಒಂದು ಸಂಘ ಸ್ಥಾಪನೆ ಆಗ್ಬೋದು, ಸಂಘ ಸ್ಥಾಪನೆ ಆದಾಗ ಅದು ಬಹಳ ವಿಜೃಂಭಣೆಯಿಂದ ಕಾರ್ಯಚಟುವಟಿಕೆಗಳು ಮಾಡ್ತಾರೆ. ತದನಂತರ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು ಆದಾಗ ಒಂದು ಸ್ವಲ್ಪ ಅಡೆತಡೆಗಳಾಗುತ್ತೆ. ಆ ಅಡೆತಡೆಗಳನ್ನು ನಿವಾರಣೆ ಮಾಡಿ ಇವತ್ತು ನಿಮ್ಮೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಇದೇ ರೀತಿ ಸಹಕಾರ ಇರಲಿ. ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಸಹ ಉನ್ನತ ಈ ಒಂದು ಸಂಘ ನಂಜನಗೂಡು ತಾಲೂಕಲ್ಲಿ ಇವತ್ತು, ಯಾಕೆಂದ್ರೆ ಇವತ್ತು ಎಲ್ಲಾ ಕಡೆನೂ ತಮ್ಮ ಶಾಲೆಯಲ್ಲಿ ಕುಂದುಕೊರತೆಗಳಿದ್ದಾವೆ, ಇರ್ತವೆ. ಎಲ್ಲನೂ ಸಹ ಇಲಾಖೆ ಎಲ್ಲನೂ ಈ ನಮ್ಮ ಸಮಸ್ಯೆಗಳಿದ್ರೆ ಅದನ್ನ ಪರಿಹಾರ ಮಾಡ್ಕೋಬಹುದು ಇಲಾಖೆಯಲ್ಲಿ ಅಂತ ಹೇಳಿ ನಿಮ್ಮೆಲ್ಲರ ಸಹಕಾರ ಇದೇ ತರ ಇರಲಿ.